ಈ ಕೆಳಗಿನ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಟ್ಟು ಸೇವಿಸಬೇಡಿ. ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಒಂದು ಜೇನುತುಪ್ಪ. ಜೇನುತುಪ್ಪ ಎಂದಿಗೂ ಕೆಡುವಂಥ ಪದಾರ್ಥ ಅಲ್ಲ. ಆದ್ದರಿಂದ ಇದನ್ನು ಫ್ರಿಜ್ನಲ್ಲಿ ಇಡುವ ಅವಶ್ಯಕತೆಯೇ ಇಲ್ಲ. ಆದರೆ ಕೆಲವರು ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಶೇಖರಣೆ ಮಾಡಿ ಇಡುತ್ತಾರೆ. ಹೀಗೆ ಮಾಡುವುದರಿಂದ ಜೇನುತುಪ್ಪದಲ್ಲಿ ವೃತ್ತಾಕಾರದ ಹರಳುಗಳು ರೂಪುಗೊಳ್ಳುತ್ತದೆ. ಇಂತಹ ಆಹಾರವನ್ನು ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ. ಜೇನುತುಪ್ಪವನ್ನು ಗಾಜಿನ ಡಬ್ಬದಲ್ಲಿ ಗಾಳಿ ಆಡದಂತೆ ಸಂಗ್ರಹಿಸಿ ಇಡಬೇಕು. 2. ಅನ್ನವನ್ನು ಮಾಡುವಾಗ ಹೆಚ್ಚಾಗಿ ಮಾಡುತ್ತೇವೆ. ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುತ್ತೇವೆ. ಅನ್ನವನ್ನು 24 ಗಂಟೆಯಿಂದ ಹೆಚ್ಚು ಫ್ರಿಜ್ನಲ್ಲಿ ಇಡುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ಅದರಿಂದ ಫಂಗಸ್ ಬರಬಹುದು. ಇದರಲ್ಲಿನ ಬ್ಯಾಕ್ಟೀರಿಯಾಗಳು ದೇಹದಲ್ಲಿನ ಕ್ಯಾನ್ಸರ್ ಗಡ್ಡೆಯನ್ನು ಉಂಟು ಮಾಡಬಹುದು. 3. ಟೊಮೊಟೊ ತೆಗೆದುಕೊಳ್ಳುವಾಗ ಕೆಜಿಗಟ್ಟಲೆ ತೆಗೆದುಕೊಳ್ತಾರೆ. ಆಮೇಲೆ ಅದು ಹಾಳಾಗಬಾರ್ದು ಅಂತ ಫ್ರಿಜ್ನಲ್ಲಿ ಶೇಖರಿಸಿ ಇಡುತ್ತಾರೆ. ಆಗ ಟೊಮೆಟೊ ಕರಗುತ್ತಾ ಬರುತ್ತದೆ. ಆಮೇಲೆ ಟೊಮೊಟೊದಲ್ಲಿ ಫಂಗಸ್ ಉಂಟಾಗುತ್ತದೆ. ಇದರಿಂದ ನಾವು ದಿನನಿತ್ಯ ಆಹಾರದಲ್ಲಿ ಸೇವಿಸುವುದರಿಂದ ಫುಡ್ ಪಾಯ್ಸನ್ ಆಗಿ ಆರೋಗ್ಯ ಹಾಳಾಗುತ್ತದೆ. 4. ಹಿಟ್ಟು ಕಲಸಿಡುವುದು. ಕೆಲವರು ಸಮಯ ಸಿಗದ ಕಾರಣ ಚಪಾತಿ ಹಿಟ್ಟನ್ನು ಕಲಸಿ ಫ್ರಿಜ್ನಲ್ಲಿ ಇಡುತ್ತಾರೆ. ಹಿಟ್ಟು ಕಲಸುವಾಗ ನೀರು ಮಿಕ್ಸ್ ಮಾಡುವುದರಿಂದ ಹಿಟ್ಟಿನಲ್ಲಿ ರಾಸಾಯನಿಕ ಬದಲಾವಣೆಗಳು ನಡೆಯುತ್ತದೆ. ಇದರಿಂದ ಹಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಗಟ್ಟಿಯಾಗುತ್ತದೆ. ಇದರಿಂದ ಆರೋಗ್ಯ ಹಾಳಾಗುತ್ತದೆ. 5. ಈರುಳ್ಳಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತಾರೆ. ಅದು ಹಾಳಾಗಬಾರದೆಂದು ಫ್ರಿಜ್ನಲ್ಲಿ ಶೇಖರಣೆ ಮಾಡಿ ಇಡುತ್ತಾರೆ. ಇದರಿಂದ ಅತಿ ವೇಗವಾಗಿ ಫಂಗಸ್ ಉಂಟಾಗುತ್ತದೆ. ಇದರಿಂದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ. 6. ಆಲೂಗಡ್ಡೆಯನ್ನು ಫ್ರಿಜ್ನಲ್ಲಿ ಶೇಖರಣೆ ಮಾಡಿ ಇಡಲೇಬಾರದು. 7. ಮೊಟ್ಟೆಯನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಹಾಳಾಗಿರುವ ಮೊಟ್ಟೆಗಳು ಗೊತ್ತಾಗುವುದಿಲ್ಲ. ಅದನ್ನು ತೆಗೆದು ನೇರವಾಗಿ ಬೇಯಿಸುವುದರಿಂದ ಅದು ತಿಳಿಯುವುದಿಲ್ಲ. ಈ ರೀತಿ ಮೊಟ್ಟೆ ತಿಂದಾಗ ಹೊಟ್ಟೆ ಕೆಡುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.